ಅದೇ ಬಟ್ಟೆ ಬೇರೆಯವ್ರಿಗೆ ಹಾಕ್ಬೋದಲ್ಲ ಅಂದ್ಬಿಟ್ಟು ಏನೋ ಪ್ಲಾನ್ ಮಾಡಿ ಬಟ್ಟೆ ಎಲ್ಲ ಬಿಚ್ಚವ್ರೆ, ಬಾಡಿಗಳನ್ನ ಮುನಗ್ಸವ್ರೆ, ಹತ್ಕೊಂಡು ಉರಿತಾ ಇದೆ. ಮೇಲ್ಗಡೆ ಬಾಡಿ ಈಗ ಇನ್ನೂ ಬೆಂಕಿ ಮುಟ್ಟಿಲ್ಲ, ಅಲ್ಲಿ ಕಾಣ್ತದೆ ಮೈ ತಲೆಗೆ ಇದು ಎಲ್ಲ ಕೂದಲೆಲ್ಲ ಒಂಥರ. ಪೇಪರ್ ತಗೊಂಡು ಬಸ್ಸಲ್ಲಿ ನಾನು ಊರಿಗೆ ಹೋಗುವಾಗ ನೋಡ್ತೀನಿ ಆರ್ಮುಗಮ್ ಎನ್ಕೌಂಟರ್ ಆಗಿದ್ದಾನೆ, ವೀರಪ್ಪನ್ಗೂ ಇವ್ರಿಗೂ ಗುಂಡಿನ ಚಕಮಕಿ ಆಗಿದೆ. ಮೇಲ್ಗಡೆ ಬಾಡಿ ಈಗ ಇನ್ನೂ ಬೆಂಕಿ ಮುಟ್ಟಿಲ್ಲ, ಅಲ್ಲಿ ಕಾಣ್ತದೆ ಮೈ ತಲೆಗೆ ಇದು ಎಲ್ಲ ಕೂದಲೆಲ್ಲ ಒಂಥರ ಸುಟ್ಟು ಕರ್ಕಲಾಗಿ ಹೋಗಿದೆ. ಆ ಲಿಸ್ಟ್ ಹೆಂಗೆ ಇದ್ರೆ ನನಗೆ ಅಲ್ಲಿ ಈ ಸಾಯಂಕಾಲ ಆಯ್ತು ಅಂದ್ರೆ ಇಷ್ಟು ಜನನ ಹೊಡೆದಾಕಿದೀವಿ ಅಂದ್ಬಿಟ್ಟು ಒಂದು ಮೆಸೇಜ್ ಮಾಡ್ತಾರೆ. ಪಾಲಾರ್ ಕ್ಯಾಂಪಿಂದ ಇಂಡಿಯಾಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಕುರಿ ಒಂದು 4-5 ಕುರಿ ಆಡುಗಳು ಕತ್ತರಿಸಿ ಅಲ್ಲೇ ಅಡಿಗೆ ಮಾಡಿಸಿ ಊಟಕ್ಕೆ ಹಾಕಿಸಿ ಕಳಿಸ್ತಾನೆ. ಪೊಲೀಸ್ನವ್ರನ್ನ ಸಾಯಿಸಿದ್ರೆ ಇವನು ಅದು ಕೆಲಸ ಮಾಡ್ತಾನೆ. 1 ಗಂಟೆ ಹೊಡಿತಾನೆ ಜೋರಾಗಿ. ಅದು 8 ಕಿಲೋಮೀಟರ್ ಎಕೋ ಬರುತ್ತೆ, ಅದು ಎಲ್ಲ ಸುತ್ತ ಬೆಟ್ಟ ಎಕೋ ಬರುತ್ತೆ. ಅವಾಗ 1 ಗಂಟೆಗೆ ಅವರು ನಿಂತ್ಬಿಟ್ರು ಅಂದ್ರೆ ಸೌಂಡು, ಊರ್ ಜನ ಗೊತ್ತಾಗ್ತದೆ, ಓ ವೀರಪ್ಪ ಊಟ ಕರೀತಾ ಇದ್ದಾರೆ, ಬಂದು ಊಟ ಮಾಡ್ಕೊಂಡು ಹೋಯ್ತಾರೆ. ಅಕಸ್ಮಾತ್ ಊಟ ಮಾಡೋಕ್ ಮುಂಚೆ